ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮ ಮನೆ ದೇವರಾದ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಅಂಡ್ ದೆನ್ ನಮ್ಮ ತುರ್ನೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಹೋಗ್ತಿದೀವಿ. ಈ ನಾಯಕನಹಟ್ಟಿ ಕ್ಷೇತ್ರ ಬಂದು ಬ್ಯಾಂಗ್ಳೂರಿಂದ 243 ಕಿಲೋಮೀಟರ್ಸ್ ದೂರದಲ್ಲಿದೆ, ಮತ್ತೆ ಚಿತ್ರದುರ್ಗದಿಂದ 60 ಕಿಲೋಮೀಟರ್ಸ್ ದೂರದಲ್ಲಿದೆ. ನಾವು ಮ್ಯಾಪ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಸೊ ಪ್ಲೀಸ್ ಡೂ ವಾಚ್ ಇಟ್ ಅಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಸಾಯಿ ಆರ್ಯನ್. ಸ್ಟೇ ಟ್ಯೂನ್ಡ್. ಸ್ನೇಹಿತರೆ, ಇವಾಗ ನಾವು ನಾಯಕನಹಟ್ಟಿ ಕ್ಷೇತ್ರ ರೀಚ್ ಆಗ್ತಿದ್ದ ಹಾಗೆ ನಮಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಆರ್ಚ್ ಕಾಣಿಸುತ್ತೆ. ಆರ್ಚ್ ಇಂದ ಒಳಗೆ ಬರ್ತಿದ್ದ ಹಾಗೆ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಟೆಂಪಲ್ ಇರುತ್ತೆ. ನಾಯಕನಹಟ್ಟಿಯಲ್ಲಿ ನಾವು ಪ್ರಸಿದ್ಧವಾಗಿ 3 ದೇವಸ್ಥಾನಗಳನ್ನು ನೋಡ್ಬೋದು. ಒಂದು ಒಳಮಠ, ಹೊರಮಠ ಮತ್ತು ಏಕಾಂತ ಮಠ. ಹೊಳಮಠ ಬಂದು ಊರು ಒಳಗಡೆ ಇದೆ. ಹೊರಮಠದಲ್ಲಿ ತಿಪ್ಪೇಸ್ವಾಮಿ ಅವರು ಜೀವ ಸಮಾಧಿ ಆಗಿರೋದನ್ನ ನಾವು ನೋಡ್ಬೋದು. ಗಾಯ್ಸ್, ಸಾಕ್ಷಾತ್ ದೇವರಾದ ತಿಪ್ಪೇಸ್ವಾಮಿ ಅವರು ತುಂಬಾ ಪವಾಡಗಳನ್ನ ಮಾಡಿದ್ದಾರೆ. ಮತ್ತೆ ಅವರು ಯಾವಾಗ್ಲೂ ಒಂದು ನುಡಿಯನ್ನು ಹೇಳ್ತಾ ಇದ್ರು, ಮಾಡಿದಷ್ಟು ನೀಡು ಭಿಕ್ಷೆ ಅಂತ. ಮಾಡಿದಷ್ಟು ನೀಡು ಭಿಕ್ಷೆ, ಇದರ ತಾತ್ಪರ್ಯ ಏನಂದ್ರೆ ಯಾರು ಎಷ್ಟು ಶ್ರಮಪಟ್ಟು ಕೆಲಸ ಮಾಡುತ್ತಾರೋ ಅದಕ್ಕೆ ತಕ್ಕಂತ ಪ್ರತಿಫಲ ಸಿಗ್ಬೇಕು ಅನ್ನೋದು. ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ನೈಜವಾದ ಘಟನೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತಿಪ್ಪೇಸ್ವಾಮಿ ಅವರು 2 ಕೆರೆಗಳನ್ನ ಕಟ್ಟಿಸ್ತಾರೆ, ಚಿಕ್ಕ ಕೆರೆ, ದೊಡ್ಡ ಕೆರೆ ಅಂತ. ಅದರಲ್ಲಿ ತುಂಬಾ ಜನ ಕಷ್ಟಪಟ್ಟು ಕೆಲಸ ಮಾಡೋರಿದ್ರು. ಅವರಿಗೆ ಅವರೆಷ್ಟು ಕಷ್ಟಪಡ್ತಾರೋ ಅಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗ್ಬೇಕು ಅನ್ನೋದೇ ಅವ್ರ ತಾತ್ಪರ್ಯ ಆಗಿತ್ತು. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ನಡೀತಾ ಇರುತ್ತೆ. ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಬಂದು ದಾಸೋಹವನ್ನ ಸೇವಿಸ್ತಾರೆ. ನೀವು ಕೂಡ ಈ ಕ್ಷೇತ್ರಕ್ಕೆ ಬಂದಾಗ ತಪ್ಪದೆ ದಾಸೋಹದಲ್ಲಿ ಊಟ ಮಾಡ್ಕೊಂಡು ಹೋಗಿ. ಇವಾಗ ನಾವು ಶ್ರೀ ತಿಪ್ಪೇಸ್ವಾಮೀಜಿ ಅವರು ಜೀವ ಸಮಾಧಿಯಾಗಿರುವ ಹೊರಮಠದ ದೇವಸ್ಥಾನದಲ್ಲಿ ಬಂದಿದ್ದೀವಿ. ಈ ದೇವಸ್ಥಾನದ ಪ್ರಾಂಗಣದಲ್ಲಿ ನಾವು ನಾಗದೇವರ ಕಟ್ಟೆನ ನೋಡಬಹುದು. ಈ ದೇವಾಲಯಕ್ಕೆ ಪ್ರತಿದಿನವೂ ಸಾವಿರಾರು ಭಕ್ತರು ಬಂದು ತಮ್ಮ ಕಷ್ಟಗಳನ್ನು ಹೇಳಿ ತಿಪ್ಪೇಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಆಂಜನೇಯ ಸ್ವಾಮಿ ರಥ ಎಳೆದ ದಿವ್ಯ ಘಟನೆಯ ದೃಶ್ಯನ ನೀವು ನೋಡ್ತಾ ಇದ್ದೀರಾ. ಇವಾಗ ಮೊದಲ ಬಾರಿಗೆ ದೇವರ ರಥೋತ್ಸವನ್ನ ಆಂಜನೇಯ ಸ್ವಾಮಿಯೇ ಬಂದು ಎಳಿತಾರೆ. ಇದರ ಬಗ್ಗೆ ಇವತ್ತಿಗೂ ಸಹ ಹಾಡುಗಳು ಮತ್ತು ಹರಿಕಥೆಯ ಮೂಲಕ ಹಾಡುತ್ತಾರೆ. ವಿಶೇಷವಾಗಿ ಪ್ರತಿ ವರ್ಷದ ಜಾತ್ರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತದೆ. ಆ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಬಂದು ಈ ಸಮಯದಲ್ಲಿ ಭಜನೆ, ಹರಿಕಥೆ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಇಂದಿಗೂ ಸಹ ಸಾವಿರಾರು ಜನರು ತಿಪ್ಪೇಸ್ವಾಮಿಯ ಸಮಾಧಿಯಲ್ಲಿ ನಮನ ಸಲ್ಲಿಸಿ ತಮ್ಮ ಕಷ್ಟಗಳಿಂದ ಮುಕ್ತಿಯಾಗುತ್ತಾರೆಂದು ನಂಬಿಕೆ. ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ತಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತದೆ ಎಂದು ದೃಢ ನಂಬಿಕೆ ಇದೆ. ತಿಪ್ಪೇಸ್ವಾಮಿಯವರು ಕೇವಲ ಒಂದು ಪೀಠದ ಗುರು ಅಲ್ಲ, ಅವರು ನಂಬಿಕೆಯ ದೀಪ, ಸೇವೆಯ ದಾರಿ ಮತ್ತು ಶ್ರದ್ಧೆಯ ಶ್ರೇಷ್ಠತೆ. ಜೀವನದಲ್ಲಿ ಎಂತಹ ಕಷ್ಟ ಇದ್ದರೂ ಸಹ ಒಮ್ಮೆಯಾದರೂ ನಾಯಕನಹಟ್ಟಿ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ದರ್ಶನ ಮಾಡುವುದರಿಂದ ಮತ್ತು ಅವರ ಪಾದದ ಸ್ಪರ್ಶದ ಧೂಳಿನಿಂದ ನಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ.
ಮತ್ತೆ ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಜನಗಳು ಒಣ ತೆಂಗಿನಕಾಯಿಯನ್ನು ಸುಟ್ಬಿಟ್ಟು ತಿಂತಾರೆ. ಇದರಿಂದ ವಾತಾವರಣ ಶುದ್ಧಿ ಮತ್ತು ಹೊಟ್ಟೆ ಸಮಸ್ಯೆ ಏನಾದರೂ ಇದ್ರೆ ಕಡಿಮೆ ಆಗುತ್ತೆ ಎಂದು ನಂಬಿಕೆ ಇದೆ. ಸ್ನೇಹಿತರೆ, ಇವಾಗ ಶ್ರೀ ನಾಯಕನಹಟ್ಟಿ ಕ್ಷೇತ್ರದ ತಿಪ್ಪೇಸ್ವಾಮಿ ಅವರ ದರ್ಶನ ಮಾಡ್ಕೊಂಡ್ವಿ. ಇವಾಗ ನಾಯಕನಹಟ್ಟಿಯಿಂದ 14 ಕಿಲೋಮೀಟರ್ ದೂರದಲ್ಲಿರುವ ತುರುವನೂರಿನ ಆಂಜನೇಯ ಸ್ವಾಮಿ ದರ್ಶನ ಪಡೆಯೋಣ ಬನ್ನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.